ಆತ್ಮೀಯ ನನ್ನ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ, ಶುಭ ಮಧ್ಯಾಹ್ನ, ಶುಭ ರಾತ್ರಿ. ಯಾವ ಟೈಮಲ್ಲಿ ನಾನು ವಿಡಿಯೋ ನೋಡ್ತಿದ್ದೀರೋ ಅನ್ವಯಿಸುತ್ತೆ ಬಿಡಿ. ನಾನು ನಿಮಗೆ ಏನಂತ ಹೇಳೋಕೆ ಹೊರಟಿದ್ದೀನಿ ಅಂದರೆ, ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಮನೆ ಬಗ್ಗೆ ಮಾತಾಡೋಕೊಟ್ಟಿದ್ದೀನಿ. ಏನಪ್ಪ ವಿಷಯ ಅಂದರೆ, ಕೆಲವು ವರ್ಷಗಳ ಹಿಂದೆ 1 ಲಕ್ಷ ಬಹುಮಾಡಿ ಕಟ್ಟಡ ಅಂತ ಒಂದು ಯೋಜನೆ ಬರುತ್ತೆ. ಯಾವುದು? ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಕಡೆಯಿಂದ. ಅದಕ್ಕಿಂತ ಮುಂಚೆ ಬಂದಿರೋ ಮನೆಗಳೆಲ್ಲ ಸೈಟ್ಗಳು ಕೊಟ್ಬಿಟ್ಟು ಮನೆಗಳು ಕಟ್ಕೊಂಡು ಕೊಟ್ಟರು. ಈಗ ಬರ್ತಿರೋ ಮನೆಗಳೆಲ್ಲ ಏನಂದರೆ, ಫ್ಲ್ಯಾಟ್ ಅಂದರೆ ಸರ್ಕಾರಿ ಜಾಗಗಳು ಕಮ್ಮಿ ಇರೋದ್ರಿಂದ ಒಂದೇ ಜಾಗದಲ್ಲಿ ಎಲ್ಲ ಜನರಿಗೂ ಇರ್ಲಿಕ್ಕೆ ಅವಶ್ಯಕತೆ ಬೇಕಾಗಿರೋದ್ರಿಂದ ಫ್ಲ್ಯಾಟ್. ಹಾಗಿದ್ರೆ ರಾಜೀವ್ ಗಾಂಧಿ ಅವ್ರ ಉದ್ದೇಶ ಏನು ಅಂತ ಆಲ್ರೆಡಿ ನಿಮಗೆಲ್ಲ ಕೆಲವು ಜನಕ್ಕೆ ತಿಳಿದಿದೆ. ಬಡವರಿಗೆ ಮನೆ ಕೊಡ್ತೀನಿ, ನಿರಾಶ್ರಿತರಿಗೆ ಮನೆ ಕೊಡ್ತೀನಿ ಅಂತ ಹೇಳಿದ ಸರ್ಕಾರ ಇವತ್ತು ಎಷ್ಟು ಕೀಳ್ಮಟ್ಟಿಗೆ ಇಳಿದ್ಬಿಟ್ಟಿದೆ ಸರ್ಕಾರ ಅಂದರೆ, ಇವತ್ತು ಹೇಳಕ್ಕೆ ಹೋಗ್ಬಾರ್ದು ಅದನ್ನು ಬಾಯಲ್ಲಿ. ಕೂಲಿ ಕಾರ್ಮಿಕರಿಗೆ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಇದ್ದು ತುಂಬ ಸಂಬಳ ತೊಗೊಳೋರಿಗೆ ಒಂದು ನ್ಯಾಯ. ಅಲ್ಲಿಗೆ ಈ ಸರ್ಕಾರದಲ್ಲಿ ಬಡವ್ರಿಗೆ ಮರ್ಯಾದೆನೇ ಇಲ್ವಾ? ಬಡವರು ಅಂದ್ರೆ ಅಷ್ಟೊಂದು ಕೇರ್ಲೆಸ್ಸಾ? ಇನ್ನೊಂದೇನಪ್ಪ ಅಂದರೆ, 40-45 ವರ್ಷ ಆಗಿರೋ ವಯಸ್ಸಾದವ್ರಿಗೆ ಮರ್ಯಾದೆನೇ ಇಲ್ವಂತೆ ಸರ್ಕಾರದಲ್ಲಿ. ಯಾಕೆ ಅಂತ ಕೇಳ್ತೀರಾ? ಸೈಟ್ಗೆ ಅಪ್ಲೈ ಮಾಡ್ಬೇಕಾದ್ರೆ 35 ವರ್ಷ 40 ವರ್ಷ ಆಗಿರುತ್ತೆ. ಅವನ ಹತ್ರ ಅರ್ಜಿ ತೊಗೊಂಡಿರ್ತಾರೆ, ಅವನ ಹತ್ರ 1 ಲಕ್ಷನೂ ತೊಗೊಂಡಿರ್ತಾರೆ. ಎಲ್ಲ ತೊಗೊಂಡ್ಮೇಲೆ ಕಟ್ಟಡ ಕಾಮಗಾರಿ ಕಂಪ್ಲೀಟ್ ಆಗೋಕ್ಕೆ 5-6 ವರ್ಷ ಆಗಿದೆ. 5-6 ವರ್ಷ ಆದಮೇಲೆ ಅವ್ರ ವಯಸ್ಸು ಕೂಡ ಅಲ್ಲೇ ಇರುತ್ತಾ? ಹೇಳಿ, ವಯಸ್ಸು ಕೂಡ ಅಲ್ಲೇ ಇರುತ್ತಾ? ವಯಸ್ಸಾದವ್ರಿಗೆ ಲೋನ್ ಇಲ್ಲ, ನೀನು ಹೆಂಗೆ ಕಟ್ತೀಯ ಅಂತ ಕೇಳ್ತಾರೆ. ಲೋನ್ ಎಲ್ಲರಿಗೂ ತಲೆ ಮೇಲೆ ಕೂತ್ಕೊಂಡು ಅಕ್ಕಿ ಇಳಿತಿರೋದು ಲೋನ್ ಟೆನ್ಷನ್. ಸರ್ಕಾರ ನಮ್ಮಿಂದ ದುಡ್ಡು ಪಡಿಬೇಕಾದಾಗ IDBL ಅನ್ನೋ ಒಂದು ಗೌರ್ಮೆಂಟ್ ಬ್ಯಾಂಕ್ ಬೇಕಾಗಿತ್ತು. ಏನು? ಗೌರ್ಮೆಂಟ್ ಬ್ಯಾಂಕ್. ಸೊ ಇವಾಗ ಯಾವ ಬ್ಯಾಂಕ್ ಬೇಕು? ಈಗ ಬೇಕಾಗಿರೋ ಬ್ಯಾಂಕು ಪ್ರೈವೇಟ್ ಫೈನಾನ್ಸಿಯರು. ಗೌರ್ಮೆಂಟ್ಗೆ ನಾವು ದುಡ್ಡು ಕಟ್ಟಲ್ವಾ? ಪ್ರೈವೇಟ್ ಅವ್ರಿಗೆ ಮಾತ್ರ ದುಡ್ಡು ಕಟ್ತೀವಿ ನಾವು. ನಾವೇನೋ ನಿಮಗೆ ಪುಕ್ಷಟೆ ಕೊಡಿ ಅಂತ ಕೇಳ್ತಾ ಇದೀವ ಸ್ವಾಮಿ? ಪುಕ್ಷಟೆ ಕೊಡಿ ಅಂತ ಕೇಳ್ತಾ ಇದೀವ ನಾವು ನಿಮ್ಮ ಹತ್ರ? ಇಲ್ಲ ತಾನೇ? ಕೊಡ್ಸ್ರಿ ಗೌರ್ಮೆಂಟ್ ಬ್ಯಾಂಕಲ್ಲಿ ಲೋನು. ನಾನು ಹೇಳ್ತಿರೋದು ಬೇಕು ಅಂತಿಲ್ಲ. ನಿಮ್ಮ ರೂಲ್ಸ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿಂಪಲಾಗಿ ಸಿಲ್ಲಿಯಾಗಿ ಹೇಳಬೇಕು ಅಂದರೆ, ಒಬ್ಬ ಗೌರ್ಮೆಂಟ್ ಆಫೀಸರು ಕಾರ್ ಓಡಿಸ್ತಾನೆ, ಅವನು ಸೈಟ್ಗೆ ಅಪ್ಲೈ ಮಾಡಿರ್ತಾನೆ. ಅವನಿಗೊಬ್ಬ ಡ್ರೈವರ್ ಇರ್ತಾನೆ, ಅವನು ಕೂಡ ಸೈಟ್ಗೆ ಅಪ್ಲೈ ಮಾಡಿರ್ತಾನೆ. ಗೌರ್ಮೆಂಟ್ ಆಫೀಸರ್ಗೆ ಒಂದು 50,000 ಸಂಬಳ ಇರುತ್ತೆ ಅಂದ್ಕೊಳ್ಳಿ. ಒಬ್ಬ ಕಾರ್ ಓಡಿಸೋನಿಗೆ 10,000 ಸಂಬಳ ಇರುತ್ತೆ ಅಂದ್ಕೊಳ್ಳಿ. 10,000 ಸಂಬಳ ಇರೋನು 12% ಲೋನ್ ಕಟ್ಟಬೇಕಂತೆ. 50,000 ಸಂಬಳ ಇರೋನು 10% ಲೋನ್ ಕಟ್ಟಬೇಕಂತೆ. ನೀವು ಯಾರಿಗೆ ಮನೆ ಕೊಡ್ತಾ ಇದ್ದೀರಾ? ಯಾಕೆ ಕಣ್ಣು ನೋಡ್ಸೋ ನಾಟಕ? ಇನ್ನೂ ಒಂದೇನಂದ್ರೆ, ಆ ಕಾರ್ ಓಡಿಸ್ತಾನಲ್ಲ ಗೌರ್ಮೆಂಟ್ ಎಂಪ್ಲಾಯ್, ಸೊ ಅವ್ನಿಗೆ ಈಸಿಯಾಗಿ ಗೌರ್ಮೆಂಟ್ ಬ್ಯಾಂಕಲ್ಲಿ ಲೋನ್ ಸಿಕ್ಬಿಡುತ್ತೆ. ಅವ್ನು ಯಾರು ಕೈಕಾಲು ಹಿಡಿಬೇಕಾಗಿಲ್ಲ ಸ್ವಾಮಿ, ಈಸಿಯಾಗಿ ಸಿಗ್ತದೆ ಲೋನ್ ಅವ್ನಿಗೆ. ಈ ಕಾರ್ ಓಡಿಸ್ತಿರ್ತಾನಲ್ಲ ಅವನಿಗೆ ಸಿಗಲ್ಲ. ಯಾರಿಗೆ ಸಿಗಲ್ಲ? ಆಟೋ ಓಡಿಸ್ತಾರಲ್ಲ ಅವನಿಗೆ ಸಿಗಲ್ಲ. ಬೀದಿ ಬದಿ ತರಕಾರಿ ಮಾಡ್ತಾರಲ್ಲ ಅವ್ರಿಗೆ ಸಿಗಲ್ಲ. ಅವರೆಲ್ಲ ಲೋನ್ ಬೇಕಾ ನಿಮಗೆ? ಪ್ರೈವೇಟ್ ಫೈನಾನ್ಸ್ಗೆ ಹೋಗಿ ಕಟ್ಟಿ 100%. ನೀನು 100% ಕಟ್ಟಿಲ್ಲ ಅಂದರೆ ನಾನು ಈ ಥರ ನೋಟಿಸ್ ಕಳಿಸ್ತೀನಿ. ರಾಜೀವ್ ಗಾಂಧಿಯಿಂದ 2 ನೋಟಿಸ್ ಕಳಿಸ್ತೀನಿ ನಿಮಗೆ. ಸೊ ನೋಟಿಸ್ ಕಳಿಸ್ದಾಗ ನೀವೇನು ಮಾಡ್ತೀರಾ? ಕೆಲವರು ಅಮಾಯಕ ಜನರು, ಮುಗ್ಧ ಜನರು, ಸೊ ನನಗೆ ಆ ಮನೆ ಕೈ ತಪ್ಪೋಗ್ಬಿಡುತ್ತೆ, ನನ್ನ ಕನಸು ಅಂತ ಹೋಗ್ತೀರಾ. 1 ತಿಂಗಳು ಕಟ್ತೀರಾ, 2 ತಿಂಗಳು ಕಟ್ತೀರಾ, 3 ತಿಂಗಳು ಕಟ್ತೀರಾ, ಅಥವಾ ಮನೇಲಿ ಯಾರಿಗೋ ಹುಷಾರಿಲ್ಲ, ಅಥವಾ ನಿನ್ನ ಮಕ್ಕಳು ಫೀಸ್ ಬಂತು, ಅಥವಾ ಇನ್ನೂ ಏನೋ ಸಮಸ್ಯೆ ಬಂತು, 1 ತಿಂಗಳು ಕಟ್ಟೋಕ್ಕಾಗಿಲ್ಲ, 2 ತಿಂಗಳು ಕಟ್ಟೋಕ್ಕಾಗಿಲ್ಲ, ಆಗಿಲ್ಲ ಅಂದ್ಕೊಳ್ಳಿ. ಸೊ ಅವಾಗೇನು ಗೊತ್ತಾ? ಬ್ಯಾಂಕ್ ಕಡೆಯಿಂದ ಬರ್ತಾರೆ, ನಿಮ್ಮ ಮನೆಯಲ್ಲಿರೋ ಬಟ್ಟೆ ಬರೆ ಪಾತ್ರೆ ಸಾಮಾನೆಲ್ಲ ರೋಡಿಗೆ ಎಸಿತಾರೆ ಅಲ್ವಾ? ಬೇಕಾಯ್ತಲ್ಲ. ನಾವು ಯಾರ ಭಿಕ್ಷೆಲ್ಲೂ ಬದುಕೋದು ಬೇಡ. ಜನ ಏನಂದರೆ, ಗೌರ್ಮೆಂಟ್ ಕಡೆಯಿಂದ ನೀವೆಲ್ಲರೂ ಏನು ಕೇಳ್ಕೊಬೇಕಂದ್ರೆ,
ಸರ್ ನಮಗೆ ಪ್ರೈವೇಟ್ ಫೈನಾನ್ಸ್ ಬೇಡ, ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ನಮಗೆ ಫೈನಾನ್ಸ್ ಕೊಡಿಸಿ. ಏನು ಬಡ್ಡಿ ದರ ಇದೆ, 8%, 8.5% ಏನು ಬಡ್ಡಿ ದರ ಇದೆ, ಈ ಬಡ್ಡಿ ದರದಲ್ಲಿ ನಮಗೆ ಲೋನ್ ಕೊಡಿಸಿ ಅಂತ ದಯವಿಟ್ಟು ಕೈ ಮುಗಿತೀನಿ. ಎಲ್ಲರೂ ಬಂದು ಶನಿವಾರ, ಇದೇ ಶನಿವಾರ ಕಾವೇರಿ ಭವನಿಗೆ ಬಂದು ಮಾತುಕತೆ ಮಾಡೋಣ, ಇದೇ ವಿಷಯವಾಗಿ ಕೇಳೋಣ. ಇಷ್ಟಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂಬರುವ ವಿಡಿಯೋಗಳು ಭಾಗ 1, ಭಾಗ 2 ಅಂತ ನಾನೇನು ಹೇಳ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಏನಿರುತ್ತೆ ಎಲ್ಲ ಅಪ್ಡೇಟ್, ಹೊಸ ಅಪ್ಡೇಟ್ ಇರುತ್ತೆ, ನೋಡ್ತಾ ಹೋಗಿ. ಮರಿಬೇಡಿ ನನ್ನ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.